ಬನ್ನಿ ಒಂದು ರೌಂಡ್ ತೋರಿಸ್ತೀನಿ ನಾನು ರೆಸ್ಪಾನ್ಸ್ ನೋಡಿದ್ದೀನಿ. ನಮ್ಮ ಅಕ್ಕನ ಮಗ ಹಲೋ ರೋನಕ್ ಅಂತ ಇಲ್ಲ ನಮ್ಮ ಫ್ರೆಂಡ್ ಬೈಕಿಂಗ್ ಬಂದಿದ್ದಾರೆ ಸುಧಾಮ ಅಂತ. ನಾವು ಮಡಿಕೇರಿ ದೊಡ್ಡಬಳ್ಳಾಪುರ, ಅವ್ರು ಬೆಂಗಳೂರು. ರಿಟರ್ನ್ ಹೋಗ್ತೇವೆ ವಾಪಸ್. ಮೇನ್ ಹೋಗ್ತಾರಲ್ಲ ಹಾಂ ಓಕೆ ಅದು ಬಿಟ್ಟು ನೀವು ಕೂತಿದ್ದ ಏರಿಯಾ ಅದು ಏನು ಮಾಡ್ತೀನಿ ಇದೊಂದು ಏರಿಯಾ ನೀವು ನೋಡೋದಲ್ಲ ಹಾಂ ಅಷ್ಟೇ. ಓಕೆ ಸಪ್ರೇಟ್ ಏರಿಯಾ ಇದೆ. ಹ್ಞೂ ಇದು ನಮ್ಮ ಮಂಡಿದು ಮೇನ್ ಪಾರ್ಕಿಂಗ್ ಇದೆ. ಓಕೆ ಸೊ ರೆಸ್ಟೋರೆಂಟಿಗೆ ಬಂದರೆ ಕಾರಲ್ಲಿ ಬಂದರೆ ಪಾರ್ಕಿಂಗ್ ಇದೆ. ಟೂ ವೀಲರ್ ಬೈಕ್ಸಲ್ಲಿ ಬಂದರೆ ನೀವು ನೋಡೋದ್ರಲ್ಲ ಆಪೋಸಿಟ್ ಸೈಡ್ ಅದೇ ಪಾರ್ಕಿಂಗ್, ಎರಡೂ ಪೇಡ್ ಪಾರ್ಕಿಂಗ್. ಓಕೆ ಇದು ಪಾರ್ಕಿಂಗ್ ಆಗುತ್ತೆ, ಇದು ಆಗುತ್ತೆ. ಇದು ಮೇನ್ ಪಾರ್ಕಿಂಗ್ ಸ್ಪಾಟ್ ಇದೆ. ಓಕೆ ಸೊ ಎಂಟರಿಂಗ್ ದ ಕಿಚನ್. ಬನ್ನಿ ಇಲ್ಲೇ ಒಂದು ಫೀಲ್ ಬರ್ತಿದೆಯಲ್ಲ. ಹಾಂ ತವಾಯಿಂದ ಹಿಡಿದು ಪ್ರತಿಯೊಂದನ್ನು ನಮ್ದು ಕೊಯಂಬತ್ತೂರಿಂದ ಬಂದಿರೋ ತವ. ಓಕೆ ಹಾಗಾಗಿನೇ ನೀವು ತಿಂದಿರೋ ದೋಸೆ ಅಷ್ಟು ಒಳ್ಳೆಯದಾಗಿ ಯಾಕೆಂದರೆ ನಾವು ಇಲ್ಲೇ ಇದ್ದಾರಲ್ಲ ಹರೀಶಣ್ಣ ಭಟ್ರೆ ಸ್ವಲ್ಪ ಕುಡ್ಲಾನಾ? ಹಾಂ ಉಡುಪಿ ತುಳು ಬರ್ಪೂಜಾ ಬರ್ಬೋಣ ಪಾತಿರ್ಲ ಕದ ನಾಚಿದ ಎಂಜಾಪುಣ್ ಮುಲ್ಪ ತೊಂದರೆ ಏನು ಮಸ್ತ್ ನಾಚು ಫುಲ್ ನಾಚಿಕೆ ಮತ್ತೆ ತೊಂದಲ್ಲರಪ್ಪ. ಹಾಂ ಹೇಳಿ ಬ್ರೋ, ಫುಲ್ ಬ್ಲಶ್ ಆಗಿಬಿಟ್ಟಿದೆ. ಅದೇ ಎಲ್ಲ ನಮ್ಮ ಇರೋರೆಲ್ಲರೂ ಅಥೆಂಟಿಕ್ ಅವರೇ ಮಾಡೋದು. ಓಕೆ ಅದೇ ಟೇಸ್ಟ್ ಬರುತ್ತೆ. ಅದು ಇದಾಯ್ತಲ್ಲ ಸೆಕ್ಷನ್ನು ಈ ಕಡೆ ನಾರ್ತ್ ಸೆಕ್ಷನ್ ಎಲ್ಲ ಇಂಡಿಯನ್ ಗ್ರೇವೀಸ್ ಎಲ್ಲ ಆಗುತ್ತೆ. ಓಕೆ ನಮ್ಮ ಹೆಡ್ ಇಂಡಿಯನ್ ಬರ್ಡೇಲಿ ಅಂತ. ಹಾಂ ಹಲೋ ಬ್ಯಾಂಗ್ಳೂರು ಚೈನೀಸ್ ಸೆಕ್ಷನ್ ಇದೆ. ಓಕೆ ಹಾಂ ತಂದೂರು ಈ ಕಡೆ ಇವರು ತಂದೂರಿ. ಓಕೆ ತಂದೂರಿ. ತಂದೂರು ಬರುತ್ತೆ, ರುಮಾಲಿ ರೋಟಿ ಎಲ್ಲ. ಹಾಂ ಹಾಂ ಕಾಂಟಿನೆಂಟಲ್ ಐಟಮ್, ಪಿಜ್ಜಾ ಬರ್ಗರ್ ಎಲ್ಲ, ಪಿಜ್ಜಾ ಇದೆಲ್ಲ ಇಲ್ಲೇ ಆಗುತ್ತೆ. ಓಕೆ ಸ್ಯಾಂಡ್ವಿಚಸ್ಸು ಎಲ್ಲ ವೇಟಿಂಗ್ ಏರಿಯಾ ಇದು. ಸೊ ಇದು ಸಹ ಒಂದು ಸೀಕ್ರೆಟ್ ಟೇಸ್ಟ್ ಇದು. ಹೌದೌದು ಇದು ಗ್ರಾಸರಿ ಶೋರೂಮು. ಹಾಂ ಏನೇನಿದೆ ಇದೆಲ್ಲ LPG ಇದೆಲ್ಲ ಸಪ್ರೇಟ್ ಹೊರಗಡೆ ಬಿಟ್ಕೊಡಿ. ಇಲ್ಲೇ ನಮ್ಮ ಮೇನ್ ಕಿಚನ್ ಖಜಾನನ ಇಲ್ಲೇ ಸ್ಟೋರ್ ಮಾಡೋದು. ಓಕೆ ತುಂಬ ಕ್ಲೀನಾಗೂ ಇದೆ ಬ್ರೋ ಕಿಚನ್. ಅದೇ ಮೇನ್ ಅಲ್ವಾ? ಹೌದು ಕ್ಲೀನಿನೆಸ್ ಇದ್ದಷ್ಟು ಸ್ವಚ್ಛತೆನೇ ಅಲ್ವಾ ಮೇನ್ ಆಗಿ. ಸ್ವಚ್ಛತೆ ಇದ್ದಷ್ಟು ಆ ಫುಡ್ಡು ಅಷ್ಟು ಒಳ್ಳೆ ಬರುತ್ತೆ. ಪ್ಲಸ್ ತಿನ್ನೋರ್ಗು ಅದು ಖುಷಿ ಆಗುತ್ತೆ, ನಮ್ಮ ಮಾಡೋದಕ್ಕೂ ನಮಗೂ ಖುಷಿ ಆಗುತ್ತೆ. ಕ್ಲೀನಿನೆಸ್ ಇಲ್ಲ ಅಂದರೆ ಬೇರೆ ಏನು ಇದೆಲ್ಲ ಮಾಡೂ ವೇಸ್ಟು. ಅದು ಕಿಚನ್ ತುಂಬ ಕ್ಲೀನ್ ಇದೆ. ಪ್ಲಸ್ ಎಲ್ಲ ಇಕ್ವಿಪ್ಮೆಂಟ್ಸ್ ಇದೆ. ನಮ್ಮ ದೋಸೆ ಗ್ರೈಂಡ್ರಿಂದ ಹಿಡಿದು ಕೂಡ ನಮ್ಮಿದೇನೆ, ನಮಗೆ ಸೌತ್ ಇಂಡಿಯನ್ದೇನಾ? ಪ್ಲಸ್ ಇಡೀ ಕಿಚನ್ಗೆಲ್ಲ RO ವಾಟರ್ ಸಪ್ಲೈ ಆಗೋದು. ಇದರಲ್ಲಿ RO ವಾಟರ್ ಸ್ಟೋರ್ ಆಗುತ್ತೆ. ಓಕೆ ಇಡೀ ಕಿಚನ್ಗೆ RO ವಾಟರ್ ಸಪ್ಲೈ ಆಗುತ್ತೆ. ಯಾವುದು ಬೇರೆ ಟ್ಯಾಪ್ ವಾಟರ್ ನಾವು ಯೂಸ್ ಮಾಡಲ್ಲ. ಬರೀ ವಾಷಿಂಗ್ ಮಾತ್ರ ಅದಕ್ಕೆ ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ಮೇನ್ ಎಲ್ಲ ಕುಕ್ಕಿಂಗ್ಗೆ ಪ್ರತಿಯೊಂದಕ್ಕೂ RO ವಾಟರ್ ಯೂಸ್ ಆಗುತ್ತೆ. ಬರೀ ಅದನ್ನು ಪಾರ್ಟಿ ಹಾಲ್ ಇದೆಯಾ? ಓಕೆ ಬೆಂಗಳೂರಲ್ಲಿ ಇದ್ದಿದ್ದೊಂದು ಹೋಟೆಲ್ ನಮಗೆ ಎತ್ಕೊಂಡ್ಬಂದಿಲ್ಲ. ಇದು ಸಪ್ರೇಟ್ ಆಗೇ ಮಾಡ್ಬಿಟ್ಟಿದ್ದೀವಿ. ಯಾಕಂದ್ರೆ ಬರ್ಡೇ ಪಾರ್ಟೀಸು, ಕಿಟಿ ಪಾರ್ಟಿಗಳು ಅದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ. ಅವ್ರಿಗೆಲ್ಲ ಪ್ರೈವೇಟಾಗಿ ಬಿಟ್ಬಿಡ್ತೀವಿ. ಬಿಕಾಸ್ ಅವ್ರು ಕಿರ್ಚಾಡೋದು ಮಾಡೋದು ಅದೆಲ್ಲ ಜಾಸ್ತಿ ಆಗುತ್ತೆ. ಬೇರೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಈಗ ಸಪ್ರೇಟಾಗಿ ಮಾಡ್ಬಿಟ್ಟಿದ್ದೀವಿ. ಸ್ಪೀಕರ್ ಗೀಕರ್ ಎಲ್ಲ ಇದೆ ಸಪ್ರೇಟಾಗಿ. ಅದು ಇಲ್ಲಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು.
ಅದು ಬಿಟ್ಟು ಭಾಳ ಜನ ಇದೆಲ್ಲ ಹೋಗಿ ಚೂಸ್ ಮಾಡಿದ್ದು ಡೆಲ್ಲಿಯಿಂದ. ಇದು ರಾಜಸ್ಥಾನಿಂದ, ಇದು ಪುತ್ಲಿ ಅಂತ ಕರೀತಾರೆ, ನೀವು ನೋಡಿರ್ತೀರಾ. ಪಪೆಟ್ ರಾಜಸ್ಥಾನ್ ಪಪೆಟ್ ಶೋ ಎಲ್ಲ ಮಾಡ್ತಾರಲ್ಲ, ಸೊ ಅದು ಇದು. ಸೊ ನಮ್ಮ ಭಾವ ಯಾರಿದ್ದಾರೆ ಅವರು ರಾಜಸ್ಥಾನ್ ಕಡೆಯವರು. ಸೊ ಅಲ್ಲಿ ಹೋದಾಗ ರಾಜಸ್ಥಾನ್ ಥೀಮ್ನ ಮಾಡಿದ್ದೀವಿ. ಇದು ಮತ್ತು ಹೊರಗಡೆ ಎಲ್ಲ ನೀವು ನೋಡಿರ್ಬೋದು, ಅಂಬ್ರೆಲಾಸ್ ಎಲ್ಲ ಲೈಟಿಂಗ್ ಎಲ್ಲ ಮಿಕ್ಸಪ್ ಮಾಡಿ ಪ್ಲಾನಿಂಗ್ ಮಾಡಿದ್ದೆ ನಾನು, ನಮ್ಮ ಅಕ್ಕ, ನಮ್ಮ ಭಾವ. ಸೆಟಪ್ ಮಾಡೋಕ್ಕೆ ಎಷ್ಟು ದಿನ ಬೇಕು? ಸೆಟಪ್ ಮಾಡೋಕ್ಕೆ ಬೇಕಾಯ್ತು, ಒಂದು 6-7 ಮಂತ್ಸ್ ಬೇಕಾಯ್ತು ಕಂಪ್ಲೀಟ್. ಬಿಕಾಸ್ ದಿಸ್ ವಾಸ್ 0 ಫ್ಲೋರ್, ಎಲ್ಲ ಓಪನ್ ಇದ್ದೀವಿ ಕಂಪ್ಲೀಟಾಗಿ, ಎಲ್ಲ ತೆಗೆದು. ಇದೂ ಓಪನ್ ಇತ್ತು. ಇನ್ಫ್ಯಾಕ್ಟ್ ದಿಸ್ ವಾಸ್ ಆಲ್ಸೋ ವೆರಿ ಮಚ್ ಓಪನ್. ಸೊ ಅದಾದಮೇಲೆ ಇದನ್ನ ಸಪ್ರೇಟಾಗಿ ಪಾರ್ಟಿಷನ್ ಮಾಡಿ, ಈ ಪಾರ್ಟಿಯನ್ನು ಸಪ್ರೇಟ್ ಮಾಡಿ ನಾವು ಇಷ್ಟು ಏರಿಯಾನ, ಮಿಡ್ಲ್ ಏರಿಯಾನ ಯುಟಿಲೈಸ್ ಮಾಡ್ಕೊಂಡು. ಆ ಕಡೆ ಮೇನ್ ಹಾಲು ಇಲ್ಲಿ ಹೇಳಿದ್ನಲ್ಲ, ಕಿಟಿ ಪಾರ್ಟಿ ಇದೆಲ್ಲ ಜಾಸ್ತಿ, ಲೇಡೀಸ್ ಮನೆ ಕಿಚ್ ಮಾಡ್ತಾರೆ, ಅವ್ರನ್ನ ಸೈಡಿಗೆ ಬಿಟ್ಬಿಡ್ತೀವಿ, ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ. ಸೊ ದಟ್ ಬೇರೆ ವಾಕಿಂಗ್ ಕಸ್ಟಮರ್ಗೆ ಡಿಸ್ಟರ್ಬ್ ಆಗ್ಬೋದಲ್ಲ, ಬರೋರು ನೆಮ್ಮದಿಯಾಗಿ ತಿಂದ್ಬಿಟ್ಟು ಖುಷಿಯಾಗಿ ಹೋಗ್ಬೇಕು ಅನ್ಕೋತಾರೆ, ಅವರು ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೂ ಹಿಂಸೆ ಆಗುತ್ತೆ. ಸೊ ಆ ಮೈಂಡ್ ಸೆಟ್ ಇಟ್ಕೊಂಡು ಅವ್ರನ್ನ ಸಪ್ರೇಟಾಗಿ ಸೆಕ್ಷನ್ಸ್ ಮಾಡ್ಬೋದು. ಸೊ ದಟ್ ಅವ್ರು ಬಂದು ಆರಾಮಾಗಿ ಅವ್ರು ಎಂಜಾಯ್ ಮಾಡಿಕೊಂಡು ಅವ್ರ ಪಾರ್ಟಿ ಅವ್ರು ಮಾಡ್ತಾರೆ, ನಮ್ಮ ಪಾರ್ಟಿ ನಾವು ಮಾಡ್ಕೊಂಡು. ಸೊ ಹಾಗಾಗಿ ಇದನ್ನು ಸಪ್ರೇಟ್ ಮಾಡ್ತೀವಿ ಸೆಕ್ಷನ್. ಇವ್ರಿಗೂ ಡಿಸ್ಟರ್ಬೆನ್ಸ್ ಇರಲ್ಲ, ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ. ಅವಾಗ ನಮಗೂ ನೆಮ್ಮದಿ, ಅವ್ರಿಗೂ ನೆಮ್ಮದಿ. ಯಾಕಂದ್ರೆ ನಾವಿಲ್ಲಿ ಬಿಟ್ಬಿಟ್ಟು ಅವ್ರು ಕಿರಿಸ್ತಾ ಇರ್ತಾರೆ, ನಾವು ಹೇಳೋಕ್ಕಾಗಲ್ಲ. ಒಂದು ನಿಧಾನಕ್ಕೆ ಇದು ಮಾಡಿ ಅಂತ ಅವ್ರಿಗೆ ಹೇಳೋಕ್ಕಾಗಲ್ಲ. ಸೊ ಕಸ್ಟಮರ್ಗಳಿಗೂ ನಾವು ಇದು ಮಾಡೋಕ್ಕೆ ಇಟ್ ಈಸ್ ಬೆಟರ್ ಟು ಲೀವ್ ದೆಮ್ ಅಸೈಡ್. ಅವ್ರ ಪಾಡಿ ಅವ್ರು ಮಾಡ್ಕೊಂತ ನಮ್ಮ ಪಾಡಿಗೆ ನಾವು ಮಾಡ್ಬೋದು. ಹಾಕ್ಬಿಡು ಗಾಡಿ ಫ್ರಂಟ್ ಹಿಂದೆಗ ಫ್ರಂಟಲ್ಲಿ ಹಾಕೊಂಡು ಗಾಡಿ ಮೇಲೆ ಗಾಡಿ ಮೇಲೆ ಸೊ ರೇಟಿಂಗ್ ನೋಡಿ ಸ್ವಲ್ಪ ಗಾಬರಿ ಆಗ್ತೀರಾ, ಬಟ್ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಹೀಟ್ ಆಗುತ್ತೆ. ಅದು ಇದಂತೂ ಭಾಳ ಚೆನ್ನಾಗಿ ಗೊತ್ತೇ ಇಲ್ಲ. ಇದು ಅವರೆಕಾಯಿ, ಕಸ್ಟಮರ್ಸ್ ಟೇಸ್ಟ್ ಪ್ರಿಫರ್ ಮಾಡೋ ರೇಟ್. ಹೌದು, ಇದು ನಮ್ಮದು ಅವರೆಕಾಯಿ ಮಿಕ್ಸ್ಚರ್. ಇದು ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ಅವ್ರಿಗೆ ಗೊತ್ತಿಲ್ಲ. ಬಟ್ ಆದರೂ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೂ ತಿನ್ನಿಸಿ, ಅವರು ಈಗ ಅವ್ರಿಗೂ ಗೊತ್ತಾಗಿದೆ ಇದ್ರ ಬೆಲೆ ಏನು, ಇದ್ರ ಟೇಸ್ಟ್ ಏನು, ಅವರೆಕಾಯಿ ಅಂದ್ರೇನು. ಇಲ್ಲಾಂದ್ರೆ ಅವ್ರಿಗೆ ಈ ಕಡೆ ಇದೆಲ್ಲ ಗೊತ್ತೇ ಇಲ್ಲ. ಅಲ್ಲಿ ಇನ್ನು ಚಟ್ನಿ ಪುಡಿ ಅದೆಲ್ಲ ಇಟ್ಟಿದ್ರಿ, ಅದೆಲ್ಲ ಖಾಲಿ ಆಗಿದೆ. ಚಟ್ನಿ ಪುಡಿ, ನಮ್ಮ ಪುಡಿ ಅದೆಲ್ಲ ಮಾಡ್ತಿರೋದನ್ನು. ಬೇರೆ ಮೊಜಿಟೋಸ್ ಇದೆಲ್ಲ ಇಟ್ಟಿದ್ದೀವಿ. ಮೊಜಿಟೋಸ್ ಎಲ್ಲ ಇಂಪೋರ್ಟೆಡ್ ಫ್ಲೇವರ್ಸ್ ಇದ್ದಾವೆ, ಆಲ್ರೆಡಿ ಇಂಪೋರ್ಟೆಡ್. ಅದ್ಬಿಟ್ಟು ಇಲ್ಲಿ ನಮ್ಮ ಐಸ್ ಕ್ರೀಮ್ ಇದೆಲ್ಲ ಕೌಂಟರ್ಗೆ ಮಾಡ್ಬಿಟ್ಟಿದ್ದೀವಿ. ಬಿಕಾಸ್ ಒಳಗಡೆ ಮಾಡಬೇಕಾದ್ರೆ ವಿ ಡಿಂಟ್ ಹ್ಯಾವ್ ಮಚ್ ಸ್ಪೇಸ್, ಸೊ ವೈ ನಾಟ್ ಡೂ ಇಟ್ ಹಿಯರ್ ಅಂತ ಇದನ್ನ ಕವರ್ ಅಪ್ ಮಾಡಿ ಇಲ್ಲ ಒಂದು ಬಾರ್ ಥರ ಇಲ್ಲ. ಬಟ್ ಇನ್ನು ಈ ಕಡೆ ನಾನು ಹೋದಲ್ಲ, ಈ ಕಡೆ ಮಂಡಿದು ಮೇನ್ದು ಇದೆಲ್ಲ ಕಾಣುತ್ತೆ. ಸೊ ಮೇನ್ ಮಂಡಿದು ಮಾರ್ಕೆಟ್ ಇದು. ಓಕೆ, ಇಲ್ಲಿ ಎದುರುಗಡೆ ನೋಡ್ತಿದ್ದೆ, ಇಲ್ಲಿ ಒಂದು ಕ್ಲಾಕ್ ಟವರ್ ಕೂಡ ಕಾಣುತ್ತೆ. ಇದು ಮಂಡಿದು ಮೇನ್ ಮಾರ್ಕೆಟ್. ಇದು ಸೇರಿ ಬಜಾರ್ ಅಂತ ಕರೀತಾರೆ. ಓಕೆ, ಏನಂತ? ಸೇರಿ ಬಜಾರ್ ಅಂತ. ಸೇರಿ ಬಜಾರ್ ಅಂತ ಕರೀತಾರೆ. ಸೇರಿ ಬಜಾರಲ್ಲೇ ನಮ್ಮ ರೆಸ್ಟೋರೆಂಟು ಬರೋದು. ಪಕ್ಕದಲ್ಲೇ ಡಾಮಿನೋಸ್ ಇದೆ, ಲಾಲ್ಸನ್ಸ್ ಇದೆ, ಅದ್ರ ಮಧ್ಯದಲ್ಲಿ ಬರುತ್ತಿದೆ. ಸೊ ಇದ್ರದ್ದು ವ್ಯೂ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ. ಪ್ಲಸ್ ಎಲ್ಲ ಶಾಪಿಂಗ್, ಮೇನ್ ಶಾಪಿಂಗ್ ಇರೋದೆಲ್ಲ ಇಲ್ಲೇ ಫುಲ್ ಕಂಪ್ಲೀಟ್. ಅಂದರೆ ಮಂಡಿನಲ್ಲಿ ಮೇನ್ ಸೆಂಟರ್ ಪಾಯಿಂಟ್. ಓಕೆ ಓಕೆ ಓಕೆ, ದಟ್ ಈಸ್ ಮೇನ್ ಆ್ಯಂಡ್ ಬ್ರೋ ಫೈನಲಿ ನಮ್ಮ ಬಿಲ್ಲು ಈ ಸಲ ತಗೊಳ್ಳಲ್ಲ, ಮುಂದಿನ ಸಲ ತಗೊಳ್ಳಿ. ತೊಂದ್ರಲ್ಲ, ಇಲ್ಲ ಈ ಸಲ ಬಿಲ್ ತಗೊಳ್ಳಲ್ಲ, ಮುಂದಿನ ಸಲ ಬಂದಾಗ ಪಕ್ಕ ಬಿಲ್. ಇಲ್ಲ ಕುಡಿತೀರ ಜ್ಯೂಸ್? ಕಾಫಿ ದಾರಿಲಿ ಹೋಗ್ತಾ ತಿನ್ನೋಕೆ ಇಡ್ಲಿ ಪ್ಯಾಕ್. ಇಲ್ಲ ಬೇಡ ಬೇಡ, ಬೇಕಾ ಬ್ರೋ? ಯಾಕೆ ನಾಚ್ಕೊಂಬೇಡಿ, ನಿಮ್ಮ ಹೋಟ್ಲ್ ಅಂತಾನೆ ತಿಳ್ಕೊಳ್ಳಿ. ಬೇಕಣ್ಣ ಇಡ್ಲಿ? ಇಡ್ಲಿ ಸೀರಿಯಸ್ಲಿ ಪ್ಯಾಕ್ ಮಾಡ್ಕೊಳ್ಳಿ, ದಾರಿನಲ್ಲಿ ಬೇಕಾದ್ರೆ ತಿನ್ನೋದಕ್ಕೆ. ಇನ್ನೆಲ್ಲೂ ಸಿಗಲ್ಲ, ಇನ್ನೂ ನಿಲ್ಲಿಸೋದೇ ಇಲ್ಲ. ಇವತ್ತು ಗಾಡಿ ಹಾಕ್ಲೇಬೇಕು ನಾವು. ಅವರು ಬೇರೆ ನೈಟ್ ಓಕೆ,
ಸರಿ ಬ್ರೋ ಹೊರಡೋದಾಗಾದ್ರೆ. ಸೇಫಾಗಿ ಹೋಗಿ ಎಲ್ಲ. ಎಸ್ ಮುಂದಿನ ಸಲ ಬಂದಾಗ ಮತ್ತೆ ಬನ್ನಿ. ಖಂಡಿತ. ಹೇಳ್ದಂಗೆ ಅಷ್ಟೊತ್ತಿಗೆ ನಾನ್ ವೆಜ್ ಕೂಡ ಏನೋ ಮಾಡಿದ್ರು ಸಾಧ್ಯ ಇದೆ. ಎಸ್ ಸೊ ನೋಡೋಣ ಆ ಟೈಮ್. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಒಂದು ಫೋಟೋ ತಗೊಳ್ಳೋಣ, ಗ್ರೂಪ್ ಫೋಟೋ. ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್. ಸೊ ನಾವು ನಮ್ಮ ಈ ಲೇ ಲಡಾಖ್ ಟ್ರಿಪ್ಪಲ್ಲಿ ಸೊ ಆದ ಬೆಸ್ಟ್ ಎಕ್ಸ್ಪೀರಿಯನ್ಸ್ಗಳಲ್ಲಿ ಇದು ಒಂದು. ಸೊ ಎಲ್ಲರದ್ದು ಕೆಟ್ಟೋಗಿತ್ತು, ಫೈನಲಿ ಒಳ್ಳೆ ಫುಡ್ ಸಿಕ್ತು. ಸೊ ನಮ್ಮವ್ರದ್ದೇ, ಬೆಂಗಳೂರವ್ರದ್ದು, ನಮ್ಮ ಫ್ರೆಂಡ್ದು. ಸೊ ಇಲ್ಲಿಂದ ನಮ್ಮ ಪಯಣ ಟುವರ್ಡ್ಸ್ ಚಂಡೀಗಢ. ಆಗ್ಲಿಂದ ಹೇಳ್ತಿರೋಂಗೆ ಚಂಡೀಗಢಲ್ಲಿ ಗಾಡಿನ ಪಾರ್ಸಲ್ ಹಾಕಿ ನಮ್ಮ ಟ್ರಿಪ್ನ ಎಂಡ್ ಮಾಡ್ತೀವಿ. ಸೊ ಥ್ಯಾಂಕ್ಸ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್.